ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು ಒಂದು ಇದು ರಿವ್ಯಾಲ್ಯೂಷನ್ ರಿಸಲ್ಟ್ ಯಾವ ಬರುತ್ತೆ ಅಂಥೇಳಿ ಮತ್ತು ಚೇಂಜ್ ಆಫ್ ಕಾಲೇಜ್ ಇದರ ರಿಸಲ್ಟ್ ಯಾವ ಬರುತ್ತೆ ಅಂತೇಳಿ ನೀವು ಕೇಳ್ತಾ ಇರುವಂಥ ಮಾಹಿತಿ. ಇದೇನಂತಂದರೆ, ನಾನು ಈಗ ವಿಡಿಯೋ ಮಾಡ್ತಿರೋದು ಜಸ್ಟ್ ಫಾರ್ ದಿ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಮಾತ್ರ. ಏನು ವಿಡಿಯೋ ಮಾಡ್ತಾ ಇರೋದು ಅಂತಂದರೆ, ಇಲ್ಲಿ ಈಗ ರಿವ್ಯಾಲ್ಯೂಷನ್ಸ್ ಕಂಪ್ಲೀಟ್ ಆಗಿದೆ, ರಿವ್ಯಾಲ್ಯೂಷನ್ ಮಾಡೋದು ಕಂಪ್ಲೀಟ್ ಆಗಿದೆ. ಅದರ ಜೊತೆಗೆ ನಿಮ್ಮ ರಿಸಲ್ಟ್ಗಳನ್ನು ಅತಿ ಬೇಗನೆ ರಿಸಲ್ಟನ್ನು ಡಿಕ್ಲರೇಷನ್ ಮಾಡ್ತಾರೆ. ಉದಾಹರಣೆ, ಈ ವಾರದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಎಲ್ಲವನ್ನು ಕೂಡ ಸಾಲ್ವ್ ಮಾಡಿಕೊಂಡು ಬರುವಂತಹ ಸೋಮವಾರ ತನಕ ನಿಮಗೆ ಯಾವುದೇ ಥರಂಥ ಮಾಹಿತಿ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ರಿವ್ಯಾಲ್ಯೂಷನ್ಸ್ ಕಂಪ್ಲೀಟ್ ಆಗಿದೆ. 1-2 ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ರಿಜೆಕ್ಟ್ ಆಗಿರುವಂಥ ಪೇಪರ್ಗಳನ್ನು ಇವಾಗ ಮಾಡ್ತಾ ಇರೋದು ಅಷ್ಟೇ. ಬಿಟ್ಟರೆ ರಿವ್ಯಾಲ್ಯೂಷನ್ಸ್ ರಿಸಲ್ಟನ್ನು ನಿಮ್ಮಗಳಿಗೆ ಅತಿ ಬೇಗನೆ ನಿಮ್ಮ ರಿಸಲ್ಟ್ಗಳನ್ನು ಕೊಡ್ತಾರೆ. ಆಮೇಲೆ ಪೇಪರ್ ಮತ್ತೊಂದು ಸಲ ವ್ಯಾಲ್ಯೂಯೇಷನ್ ಆಗಿರೋದ್ರಿಂದ ಯಾರಿಗೆ ಕಡಿಮೆ ಮಾರ್ಕ್ಸ್ ಬಂದಿದೆ, ಜಾಸ್ತಿ ಬಂದಿದೆ ಅಥವಾ ಫೇಲ್ ಆಗಿದ್ದೀರಾ, ಇಂಥವ್ರುಗಳಿಗೆ ವ್ಯಾಲ್ಯೂಯೇಷನ್ ಈ ಸಲ ಮಾಡಿದ್ದಾರೆ. ಓಕೆ, ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. ನಿಮ್ಮ ಏನು ಬರೆದಿದ್ದೀರಾ ಅದಕ್ಕೆ ತಕ್ಕಂತೆ ಅಂಕಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಮೇ ಬಿ ನಿಮಗೆ ಇದೊಂದು ವಾರ ಅಂತ ಆಗೋದಿಲ್ಲ ರಿಸಲ್ಟ್ ಬರೋದು, ಮುಂದಿನ ವಾರನೇ ನಿಮಗೆ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಬೋರ್ಡಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳ್ತಿರೋದು ಏನಂತಂದರೆ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ಅವ್ರು ಹೇಳೋ ಪ್ರಕಾರ ಮತ್ತು ನನಗೆ ಏನೊಂದು ವ್ಯಾಲ್ಯೂಯೇಷನ್ ಸೆಂಟರ್ಗಳ ಪ್ರಕಾರ ಇನ್ನೂ ಒಂದು ವಾರದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಲಿಕ್ಕೆ ಒಂದು ವಾರ ಬೇಕಾಗುತ್ತೆ. ಅದು ಮಾಡಿಕೊಂಡು ನಿಮ್ಮ ರಿಸಲ್ಟ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು ಚೇಂಜ್ ಆಫ್ ಕಾಲೇಜಿಗೆ, ಚೇಂಜ್ ಆಫ್ ಕೋರ್ಸಿಗೆ ಕಾಯ್ತಿದ್ದಾರೆ, ಅವ್ರುಗಳು ಕೂಡ ಅಟ್ ಎ ಟೈಮ್ ಬರುತ್ತೆ ಚೇಂಜ್ ಆಫ್ ಕೋರ್ಸು ಮತ್ತು ಚೇಂಜ್ ಆಫ್ ಕಾಲೇಜು ಮತ್ತು ರಿವ್ಯಾಲ್ಯೂಷನ್ ರಿಸಲ್ಟ್ ಬಂದ ತಕ್ಷಣ ಚೇಂಜ್ ಆಫ್ ಕಾಲೇಜ್ ಬರುತ್ತೆ. ಅದು ಕೂಡ ಮುಂದಿನ ವಾರದಿಂದ ಸ್ಟಾರ್ಟ್ ಆಗುತ್ತೆ. ಅದು ನಿಮ್ಮ ವೆಬ್ಸೈಟಲ್ಲಿ ಬಿಡೋದಿಲ್ಲ, ಅದನ್ನು ಅವರು ನಿಮ್ಮ ಕಾಲೇಜಿಗೆ ಲೆಟರ್ಗಳನ್ನು ಕಾಲೇಜ್ಗಳಿಗೆ ಲೆಟರ್ಗಳನ್ನು ಕಳಿಸ್ಕೊಡ್ತಾರೆ, ಚೇಂಜ್ ಆಫ್ ಕೋರ್ಸ್, ಚೇಂಜ್ ಆಫ್ ಕಾಲೇಜ್ ಆಗಿರೋದನ್ನು. ಹೀಗಾಗಿ ಚೇಂಜ್ ಆಫ್ ಕೋರ್ಸು ಕಾಲೇಜಿಗೆ ಇರುವಂಥ ಅಭ್ಯರ್ಥಿಗಳು ಕಾಲೇಜಲ್ಲಿ ಕೇಳ್ತಾ ಇರಬೇಕು, ಕಾಲೇಜುಗಳಲ್ಲಿ ಮಾಹಿತಿಯನ್ನು ಕೇಳ್ತಾ ಇರಬೇಕು. ಅದು ಲೆಟ್ರ್ ಮುಖಾಂತರ ನಿಮಗೆ ಬಂದು ತಲುಪುತ್ತೆ. ಹೀಗಾಗಿ ಅದು ಕೂಡ ನಿಮಗೆ ಮುಂದಿನ ವಾರದಿಂದಲೇ ಬರುತ್ತೆ. ಈ ವಾರದಲ್ಲಿ ಬರೋದು ತುಂಬ ಡೌಟ್ ಇದೆ.